ಪವಿತ್ರ ಗುಹಾ ದೇವಾಲಯವನ್ನು ಹೊಂದಿರುವ ಜಾರ್ಖಂಡ್ ರಾಜ್ಯದ ತ್ರಿಕೂಟ ಬೆಟ್ಟಗಳಲ್ಲಿ ಹಸಿರು ಹೊದಿಕೆ ನಾಶವಾಗುತ್ತಿರುವ ಬಗ್ಗೆ ಇತ್ತೀಚಿನ ವರ್ಷಗಳಿಂದ ಆತಂಕ ವ್ಯಕ್ತವಾಗಲಾರಂಭಿಸಿತ್ತು. ಇದೇ ಪರಿಸ್ಥಿತಿ ಮುಂದುವರಿದರೆ ಮುಂದೊಂದು ದಿನ ಅಪಾಯ ಗ್ಯಾರಂಟಿ ಅನ್ನಲಾಗಿತ್ತು. ಇದೀಗ ತ್ರಿಕೂಟ ಬೆಟ್ಟಕ್ಕೆ ಹಸಿರು ಹೊದಿಕೆ ಹೊದಿಸಲು ಶ್ರೀ ಮಾತಾ ವೈಷ್ಣೋದೇವಿ ಶೈನ್ ಬೋರ್ಡ್ ಅಂದರೆ SMVDSB ಮುಂದಾಗಿದ್ದು, ಬೆಟ್ಟಗಳಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಡ್ರೋನ್ ಆಧಾರಿತ ಅರಣ್ಯೀಕರಣದ ಅಭಿಯಾನವನ್ನು ಆರಂಭಿಸಿದೆ. ಈಗಾಗಲೇ ಬೆಟ್ಟದ ಯಾವ್ಯಾವ ಭಾಗದಲ್ಲಿ ಅರಣ್ಯ ಶಿಥಿಲಗೊಂಡಿದೆ ಅನ್ನೋದನ್ನು ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಿ ಆ ಜಾಗಗಳನ್ನು ಗುರುತಿಸಲಾಗಿದ್ದು, ಅದೇ ಜಾಗಕ್ಕೆ ಡ್ರೋನ್ಗಳನ್ನು ಹಾರಿಸಿ ಬೀಜದುಂಡೆಗಳನ್ನು ಉದುರಿಸಲಾಗುತ್ತದೆ. ಈ ಡ್ರೋನ್ಗಳು 10 kg ಬೀಜ ಒಯ್ಯುವ ಸಾಮರ್ಥ್ಯ ಹೊಂದಿದ್ದು 15 ನಿಮಿಷಗಳ ಕಾಲದಲ್ಲಿ ಬೀಜದುಂಡೆಗಳನ್ನು ಉದುರಿಸಿ ಹಿಂತಿರುಗುತ್ತದೆ. ಶ್ರೀ ಮಾತಾ ವೈಷ್ಣೋದೇವಿ ಶೈನ್ ಬೋರ್ಡ್ನ CEO ಅನ್ಶುಲ್ ಗರ್ಗ್ ಈ ಯೋಜನೆಯನ್ನು ಜಾರಿಗೊಳಿಸುವ ಹೊಣೆಯನ್ನು ಹೊತ್ತುಕೊಂಡಿದ್ದು, ತ್ರಿಕೂಟ ಬೆಟ್ಟಗಳು 11,000 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಹೊಂದಿದ್ದು, ಈ ಪೈಕಿ 109 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಕ್ಷೀಣವಾಗಿರುವುದನ್ನು ಗುರುತಿಸಲಾಗಿದೆ ಅಂದಿದ್ದಾರೆ. ಇನ್ನು ಈ ಅರಣ್ಯಕ್ಕೆ ಯಾವುದೇ ಹೊಸ ಗಿಡಗಳನ್ನು ಪರಿಚಯಿಸುವುದಿಲ್ಲ. ಬದಲಾಗಿ ತ್ರಿಕೂಟ ಬೆಟ್ಟದಿಂದಲೇ ಸಂಗ್ರಹಿಸಿದ ಗಿಡ ಮರಗಳ ಬೀಜಗಳನ್ನು ಬಿತ್ತುವುದಾಗಿ ಅವರು ಹೇಳಿದ್ದಾರೆ. ಇನ್ನು ಕೇವಲ ಬೀಜ ಬಿತ್ತಿ ಸುಮ್ಮನಾಗೋದಲ್ಲ, ಬದಲಾಗಿ ಪ್ರತಿ ವರ್ಷ ಹಸಿರು ಹೊದಿಕೆ ಹೇಗೆ ಅಭಿವೃದ್ಧಿಗೊಳ್ಳುತ್ತಿದೆ ಅನ್ನುವ ಬಗ್ಗೆಯೂ ನಿಗಾ ವಹಿಸೋದಾಗಿ ಗರ್ಗ್ ಹೇಳಿದ್ದಾರೆ. पूरे जो त्रिकुटा पर्वत है 11,000 हेक्टेयर्स का फॉरेस्ट एरिया है, उसका सर्वे करके जो डिग्रेडेड पैचेस हैं उनको आइडेंटिफाई किया गया है और उसमें से 109 हेक्टेयर के पैच को हमने इस साल मानसून सीज़न में प्लांटेशन के लिए चुना है और उसी का शुभारंभ आज हुआ है। और जो हमारा ये ड्रोन है ये तकरीबन 10 kg सीड डिस्पर्सल की कैपेसिटी रखता है एक समय में, और हमारी कोशिश है कि जो लोकल स्पीशीज़ हैं हमारी खास करके सॉइल बाइंडिंग स्पीशीज़ हैं उनके सीड्स का डिस्पर्सल हम इस त्रिकुटा पर्वत में ड्रोन के माध्यम से करें। देखिए, हमारा हर साल एक एनुअल ग्रीन प्लान को इम्प्लीमेंटेशन में लाया जाता है, जिसके अंदर तकरीबन 1 लाख पौधे जो हैं प्लांट किए जाते हैं और उसी तरीके से उसी प्लान के मुताबिक इस साल भी तकरीबन 1 लाख पौधों का हमारा मैनुअल इंटरवेंशन के ज़रिए से प्लान है। उसके अलावा ये जो ड्रोन टेक्नोलॉजी के माध्यम से सीड डिस्पर्सल है ये ओवर एंड अबव दैट है।